ಗುಂಡ್ಲುಪೇಟೆ ತಾಲೂಕಿನ ಸೆಟ್ಟಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಆಳತ್ತೂರು ಜಯರಾಮ್ರವರ ನೇತೃತ್ವದಲ್ಲಿ ಉಚಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ನಡೆಸಲಾಯಿತು. ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಂತರ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಸಂಘದ ಕುರಿತು ಹಾಗೂ ಉಚಿತ ಆರೋಗ್ಯ ಶಿಬಿರದ ಕುರಿತು ಮಾತನಾಡಿದರು. ನಮ್ಮ ಜಿಲ್ಲೆಯಿಂದ ಮಾಡಿದ್ರೆ 1,000 ಕೋಟಿ ಮಾಡಿದ್ರೆ ಬಹುಶಃ ಏನು ಮಾದೇಪುರ ಸರ್ ಅವರು ಚಾಮುಂಡ ಮೈಮೂಲಿಂದ ಬೇರ್ಪಡಿಸಿ ಚಾಮುಂಡ್ ಅಂತ ಡೆಲ್ಲಿ ಮಾಡಿದ್ರು. ಆ ರೀತಿಯಲ್ಲೇ ನಮ್ಮ NBCC ಬ್ಯಾಂಕ್ ಕೂಡ ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ಅಂತ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಆದ್ರೆ ನಮ್ಮಲ್ಲಿ ಏನಾಗ್ತೈತೆ, 2 ಜಿಲ್ಲೆ ಸೇರಿದ್ರು ಕೂಡ ಇವತ್ತು 1,200-1,300 ಕೋಟಿ ಅಷ್ಟೇ ವಹಿವಾಟು ನಡೀತಿದೆ. ಅದರಲ್ಲೂ 800 ಕೋಟಿವರೆಗೆ ಮೈಸೂರು ಜಿಲ್ಲೆ, 500 ಕೋಟಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೀತಿದೆ. ಇವತ್ತು ನಾನು ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಿ. ಈಗ ಕಾರಣಾಂತರಗಳಿಂದ ಬೋರ್ಡ್ ಅಸ್ತಿತ್ವಕ್ಕೆ ಬಂದಂತ ಸಮಯದಲ್ಲಿ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರ ಏನು ನನಗೆ 35 ಸೊಸೈಟಿಗಳು ಬರ್ತವೆ, ಆ ಎಲ್ಲ ಸೊಸೈಟಿಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಹೆಚ್ಚಿನ ಅನುದಾನಗಳನ್ನ ಕೊಟ್ಟು ಇಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ಸಾಲ ಸೌಲಭ್ಯಗಳು ಹೆಚ್ಚಿನ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ. ಯಾಕಂದ್ರೆ ನಾವು ಎಲ್ಲ ಚುನಾವಣೆ ಸಮಯದಲ್ಲೂ ನಾವು ನಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ವಿ. ನಾವು ನಿಂತ್ಕೊಂಡಾಗ ನಾವು ಡೈರೆಕ್ಟ್ ಆಗಿ ಬರ್ತೀವಿ, ಆದ್ರೆ ಸರ್ಕಾರದ ವತಿಯಿಂದ ನಮಗೆ ಬ್ಯಾಂಕ್ಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯ ಮಾಡ್ಕೊಳ್ಬೇಕಂದ್ರೆ ಆಗಲೇ ಮನವಿ ಮಾಡಿದ್ವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಮೀರಿ ಸೊಸೈಟಿ ಅಭಿವೃದ್ಧಿ ಜೊತೆಗೆ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲಾ ರೀತಿಯ ಅನುಕೂಲ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ಅದೇ ಬಂದಾಗ ಮಾತಾಡ್ತಿದ್ವಿ, ಇಷ್ಟೊಂದು ಸೊಸೈಟಿಗಳಿಗೆ ಸರಿಯಾದ ಬಿಲ್ಡಿಂಗ್ಗಳಿಲ್ಲ, ಆ ಬಿಲ್ಡಿಂಗ್ಗಳನ್ನು ಕೂಡ ಮಾಡ್ಕೊಳ್ಳೋಂತಕ್ಕೆ ನಾನು ಮುಂದಿನ ದಿನಗಳಲ್ಲಿ ನನಗೆ ಬರ್ತಕ್ಕಂಥ ಅನುದಾನ ಇದೆ. ಯಾಕಂದ್ರೆ ನಮ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನ ಕೊಡ್ತಿದ್ದಾರೆ. ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ವಿಶೇಷ ಅನುದಾನದಲ್ಲಿ ಖಂಡಿತವಾಗ್ಲೂ ಸೊಸೈಟಿಗಳನ್ನ ಪ್ರೈವೇಟೈಸ್ ಮಾಡಿ ಇಲ್ಲಿ ನಮ್ಮ 35 ಸೊಸೈಟಿಗಳಲ್ಲಿ ಬಿಲ್ಡಿಂಗ್ಗಳು ಯಾವ್ದಾದ್ರು ಹಳೆದಾಗಿದೆ ಅಥವಾ ರಿಪೇರಿ ಆಗಬೇಕಾಗಿದೆ ಅಥವಾ ಹೊಸದಾಗಿ ಮಾಡಬೇಕಾಗಿದೆ, ಅದನ್ನ ಖಂಡಿತವಾಗ್ಲೂ ನನ್ನ ವಿಶೇಷ ಅನುದಾನ ಹಾಕಿ ಮಾಡುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಹಿಂದೆ ನನ್ನ ತಂದೆ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಉಪಸ್ಥಿತರಿರುವ ಸಂಘದ ಅಧ್ಯಕ್ಷರಾದ ಜಯರಾಮ್ರವರೇ, ನಾಗರಾಜ್ ಗೌಡ್ರೆ, ಉಪಾಧ್ಯಕ್ಷ ನಾಗರಾಜ್ ಗೌಡ್ರೆ, ನಿರಂಜನ್ ಮೂರ್ತಿರವ್ರೆ, ಶಿವರಾಮ್ರವ್ರೆ, ಮಲ್ಲೇಶ್ರವ್ರೆ, ಯಾಕಂದ್ರೆ ಮಾನ್ಯ ಏನು ಚುನಾವಣೆ ಬಂದಂತ ಸಮಯದಲ್ಲಿ NBCC ಬ್ಯಾಂಕ್ ನಮ್ಮ ಮುಖ್ಯಮಂತ್ರಿಗಳು ಶಾಸಕರುಗಳೇ ಕೆಲವು ಕಡೆ ನಿಂತ್ಕೋಬೇಕಂತ ಹೇಳಿದ್ರಿಂದ ನಾನು ಮನಸ್ಸಲ್ಲಿ ನಿಂತೆ. ಆದ್ರೆ ನನಗೆ ಹೆಚ್ಚಿನ ಬಹುಮತವನ್ನ ಇಡೀ ನಮ್ಮ ಏನು 13 ಸೀಟ್ಗೆ ಚುನಾವಣೆ ಆಯ್ತು, ಅದರಲ್ಲಿ ನನಗೆ ಅತ್ಯಧಿಕ ಬಹುಮತವನ್ನ ಕೊಡೋ ಮುಖಾಂತರ ನಮ್ಮ ಕ್ಷೇತ್ರದ ಜನರನ್ನ ಗೆಲ್ಲಿಸಿ ಏನು ಶಾಸಕರಾಗಿ ಗೆದ್ದಿದ್ದೆ ಕೇವಲ 1.25 ವರ್ಷದಲ್ಲಿ ನನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಜೊತೆಗೆ ಇವತ್ತು ಏನು ಸಹಕಾರ ಅನ್ನೋದು ಭಾರಿ ವಿಶೇಷವಾದ ಒಂದು ಫೀಲ್ಡ್ ಅಂದ್ರೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಏನೇ ರಾಜಕೀಯ ಮಾಡಿದ್ರೆ ಅದಕ್ಕೆ ರಾಜಕೀಯಕ್ಕೆ ಒಂದು ವ್ಯಾಪ್ತಿ ಇರ್ತದೆ. ಸಹಕಾರ ಅನ್ನೋದು ಭಾರಿ ದೊಡ್ಡದಾಗಿದೆ, ವಿಶಾಲವಾಗಿರೋಂಥ ಒಂದು ಸಂಘ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದೀವಿ, ಒಂದೊಂದು ಸಂಘನೂ ಒಂದೊಂದು ತಂಡದಲ್ಲಿ ಯಾವ್ದು ಆದಾಯ ಮಾಡೋದ್ರಿಂದ ಇರ್ಬೋದು, ಅದ್ರಲ್ಲಿ ಇರೋಂಥ ಒಂದು ವಹಿವಾಟುಗಳು ನೋಡ್ತಾ ಹೋದಾಗ ಭಾರಿ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ಮೈಸೂರು ಚಾಮರಾಜನಗರ ಸೊಸೈಟಿ ಏನಿದೆ, ವಾರ್ಷಿಕ ಅವರು 1,200 ಕೋಟಿಯಷ್ಟು ವಹಿವಾಟು ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಇವತ್ತು ನಮ್ಮ ಸೆಟ್ಟಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ವಿಶೇಷವಾಗಿ ಸಾಮಾನ್ಯ ಸಭೆಯಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಆ ಮುಖಾಂತರ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಆರೋಗ್ಯ ಎಲ್ಲರಿಗೂ ಇರಬೇಕು. ಆರೋಗ್ಯ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಮನುಷ್ಯ ಜೀವನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾವುದೇ ಥರದ ಸಮಸ್ಯೆಗಳಿದ್ರು ದಯವಿಟ್ಟು ಎಲ್ಲ ಬಂದು ಯಾವುದೇ ಥರ ಹಿಂಜರಿಕೆ ಇಲ್ಲದೆ ಬಂದು ತೋರಿಸ್ಕೊಳ್ಬೇಕು ಅಂತ ಈ ಮುಖಾಂತರ ಸಾರ್ವಜನಿಕರು ಇದು ಸರ್ಜನ್, ಒಂದು ಫಿಸಿಷಿಯನ್,
ಕಂಪ್ಲೀಟ್ ಎಲ್ಲ ಸ್ಪೆಷಾಲಿಟೀಸ್ ಆಗಬೇಕು. ಮಲ್ಟಿ ಸ್ಪೆಷಾಲಿಟಿ ಕಡೆಯಿಂದ ಬನ್ನಿ ಅವರ ಚೂರು ದೀಪಕ್ ಇದೆಯಾ